ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದಾರೆ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮಕ್ಕಳು ಬಂದ್ರಲ್ಲ, ಇನ್ನು ನಮ್ಮ ತಿಂಡಿ ನಾವು ಏನು ಮಾಡ್ತಾಯಿದ್ವಿ 11-12 ಗಂಟೆವರೆಗೂ ಮಾಡ್ಕೊಂಡು ತಿಂತಾಯಿದ್ವಿ. ಈಗ ಬೆಳಗ್ಗೆನೇ ಮಾಡಿಬಿಡ್ಬೇಕು. ಹಾಗಾಗಿ ಇವತ್ತು ಮೊಸರನ್ನ ಮಾಡ್ತಾಯಿದ್ದೀನಿ. ನಿನ್ನೆ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೈತಿ. ನಾವು ಬರ್ತೀವಿ ಅಂತ ನಮ್ಮ ಮನೆಯವರು ತುಂಬ ರೈಸ್ ಮಾಡಿ ಇಟ್ಬಿಟ್ಟಿದ್ರು. ಅದರಲ್ಲಿ ಮೆತ್ತಗಾಗ್ಬಿಟ್ಟಿತ್ತು. ಹಾಗಾಗಿ ಅದು ಚೆಲ್ಲಕ್ಕೂ ಆಗೋಲ್ಲ, ಹಾಗೆ ತಿನ್ನೋಕ್ಕೂ ಆಗೋಲ್ಲ. ಮೊಸರನ್ನ ಮಾಡಿಬಿಟ್ರೆ ಮಸ್ತ್ ಇರ್ತೈತಿ ಅಂತ ಹೇಳ್ಬಿಟ್ಟು ಮೊಸರು ತೊಗೊಂಬಂದ್ಬಿಟ್ಟು ಈ ರೀತಿ ಒಗ್ಗರಣೆ ಮಾಡಿಕೊಂಡು ಮೊಸರನ್ನ ಮಾಡ್ಕೊಳಕ್ಕೆ ಭಾರಿ ಸೂಪರ್ ಆಗತ್ತೈತ್ರಿ. ಹಾಗೆ ಮತ್ತು ನಿನ್ನೆ ಒಂದು ವಿಷಯ ಹೇಳಬೇಕಾಗಿತ್ತು, ಅದೇ ವಿಡಿಯೋದಲ್ಲಿ ಮರ್ತೋಗ್ಬಿಟ್ಟೆ. ಇದರಲ್ಲಿ ಹೇಳ್ತಾ ಇದ್ದೀನಿ. ಯಾರಾದರೂ ಅಂತಲ್ಲ, ಎಲ್ಲರೂ ಓಡಾಡ್ತೀರಿ ಬಸ್ಸಲ್ಲಿ ಓಡಾಡಬೇಕಾದ್ರೆ ಹೆಣ್ಮಕ್ಳು ತುಂಬ ಹುಷಾರಾಗಿ ಇರಬೇಕು. ಎಷ್ಟು ಹುಷಾರಾಗಿದ್ರೂ ಸಾಕಾಗಲ್ಲ ಅಂತಲೇ ಹೇಳ್ಬೋದು. ಅದರಲ್ಲಿ ಬೆಂಗಳೂರಲ್ಲಂತೂ ಹೇಳೋಂಗೆ ಇಲ್ಲ. ತುಂಬ ಸತಿ ನಾನು ನೋಡಿದ್ದೀನಿ. ಮೊನ್ನೆ ಮೈಸೂರಿಗೆ ಹೋಗ್ಬೇಕಾದ್ರೂ ಅದೇ ಥರನೇ ಆಯಿತು. ಏನಪ್ಪ ಅಂತಂದರೆ ಬಸ್ಸು ಸಿಕ್ಕಾಪಟ್ಟೆ ಜನ ನೋಡ್ರಿ. ಈಗಂತೂ ಬಸ್ಸಲ್ಲಿ ಗೊತ್ತಲ್ಲ ಎಷ್ಟು ಜನ ಹೆಂಗೆ ಓಡಾಡ್ತಾರೋ, ಎಷ್ಟು ಜನ ಇರ್ತಾರೋ. ನಿಂದ್ರಕ್ಕೂ ಜಾಗ ಇರಲ್ಲ, ಒಂದು ಕಾಲು ಇಡೋಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಅದರಲ್ಲಿ ಬಸ್ ಹತ್ತಬೇಕಂದ್ರೆ ನೋಡ್ರಿ, ಇಲ್ಲಿ ಹೆಂಗೆ ಒಬ್ರಿಗೊಬ್ರು ಅಲ್ಲೇ ನುಜುಗಾಗಬೇಕು ಆ ರೇಂಜಿಗೆ ಹತ್ತುತ್ತಾರೆ ಎಲ್ಲ ಬಸ್ಗಳು. ಆ ರೀತಿ ಬಸ್ ಹತ್ತೋ ಟೈಮ್ದಲ್ಲಿ ಜನ ಜಾಸ್ತಿ ಇದ್ದರೆ ಒಟ್ಟಿಗೆ ಹತ್ತೋ ಟೈಮಲ್ಲಿ ಏನು ಮಾಡಿಬಿಟ್ಟಾರ, ಆ ಪರ್ಸ್ ಬ್ಯಾಗಲ್ಲಿ ಈಗ ವೆನೈಟಿ ಬ್ಯಾಗ್ ಹಾಕ್ಕೋತೀವಲ್ಲ ಸೈಡಿಗೆ, ಅದರಲ್ಲಿ ಹಾಕ್ಯಾರ. ಅದಕ್ಕೆ ಜಿಪ್ ಹಾಕಿಲ್ಲವರು ಹಾಗೆ ಬ್ಯಾಗ್ ತೊಗೊಂಡು ಹತ್ತಾಕತ್ತಾರ. ಆ ಹತ್ತೋ ಗದ್ದಲ್ದಾಗ ಯಾರೋ ಪರ್ಸ್ನ ಎತ್ತಿಬಿಟ್ಟಾರೆ. ಅದ್ರೊಳಗೆ ಮೊಬೈಲ್, ರೊಕ್ಕ, ಈಗೆಲ್ಲ ಕಾರ್ಡ್ಗಳೆಲ್ಲ ಮತ್ತು ATM ಕಾರ್ಡು, ID ಕಾರ್ಡು, ಈ ಕಾರ್ಡ್ಗಳೆಲ್ಲ ಫುಲ್ ಅದರಲ್ಲೇ ಇಟ್ಕೊಂಡಿರ್ತಾರೆ. ಹಾಗಾಗಿ ನೋಡಿರಿ, ಅದು ಪರ್ಸ್ನ ಕಳ್ತನ ಮಾಡಿಬಿಟ್ರು. ಪಾಪ ಅವರು ಆಫೀಸ್ಗೆ ಹೋಗೋರು ಎಷ್ಟು ಗೊಳೋ ಅಂತ ಇದ್ರು ಗೊತ್ತನ್ರಿ. ನನಗಂತೂ ತುಂಬಾ ಬೇಜಾರಾಯಿತು. ಖಬರಾರಿ ನನ್ನ ಬ್ಯಾಗ್ನ ನಾನು ಚೆಕ್ ಮಾಡಿಕೊಂಡೆ ಐತೆ ಇಲ್ಲ ಅಂತೇಳಿ. ನಾನು ಏನು ಮಾಡ್ತೀನಿ ಅಂದ್ರೆ, ನಾನು ಭಾಳ ಹುಷಾರು. ಯಾವುದೇ ಬ್ಯಾಗ್ ಇದ್ರೂ ಜಿಪ್ ಹಾಕಿ ಬಸ್ ಹತ್ತೋ ಟೈಮಲ್ಲಿ ಬ್ಯಾಗ್ ಮುಂದೆ ಇಳ್ಕೊಂಡು ಬಸ್ ಹತ್ತಬೇಕು. ನಾವೇನು ಮಾಡ್ತೀವಿ, ಈ ಸೈಡಿಗೆ ಹಾಗೆ ಬಿಟ್ಕೊಂಡ್ಬಿಡ್ತೀವಿ. ಹತ್ತವ್ರು ಏನು ಮಾಡ್ತಾರೆ, ಹಿಂದೆ ಜರುಗಿಸ್ಬಿಡ್ತಾರೆ. ಹಿಂದೆ ಜರುಗಿದಾಗ ಯಾರು ಕೈ ಹಾಕ್ತಾರಂತ ಗೊತ್ತಾಗಲ್ಲ, ಯಾರು ತೊಗೋತಾರಂತನೂ ಗೊತ್ತಾಗಲ್ಲ. ನೀವು ಯಾರೇ ಆಗಲಿ ಬ್ಯಾಗ್ ಬಸ್ ಹತ್ತೋ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ, ಬ್ಯಾಗ್ ಮುಂದಕ್ಕೆ ಇಳ್ಕೋಬೇಕು. ಮತ್ತು ಕೈಯಾಗಿನ ಬ್ಯಾಗ್ ಹಿಡ್ಕೊಂಡು ಹತ್ತಬೇಕಾದ್ರೆ ಸೈಡಿಗೆ ಹಿಡ್ಕೊಂಡು ಹತ್ತಬಾರ್ದ್ರಿ, ಮುಂದೆ ಹಿಡ್ಕೊಂಡು ಬ್ಯಾಗ್ನ ತೊಗೊಂಡು ಹತ್ತಬೇಕು. ಇದು ಒಂದು ನಿಮ್ಗೆ ಒಳ್ಳೆಯ ಉಪಯುಕ್ತ ಮಾಹಿತಿ ಅಂತಲೇ ಹೇಳ್ಬೋದು. ಯಾಕಂದ್ರೆ ತುಂಬ ಈ ಥರ ಆಗಕತ್ತವು. ಹೋದ್ಸತಿ ಒಂದು ಟೈಮ್ ನಾವು ಊರಿಗೆ ಹೋಗೋ ಟೈಮಲ್ಲಿ ಹಾಗೆ ಆಗಿತ್ತು. ಕಾಯಿಪಲ್ಯ ಮಾರೋರ್ದು ಪರ್ಸ್ನ ಎನಿಟಿ ಬ್ಯಾಗೇ ಮಾಯ ಆಗ್ಬಿಟ್ಟಿತ್ತು. ಅದು ಅಲ್ಲಿದ್ದವರೇ ಮಾಡಿದ್ರು. ಅದು ವಾಪಸ್ ಹೆಂಗೆ ಕೊಡಬೇಕು, ಅವ್ರಿಗೆ ಕೊಟ್ಟರು ಅಲ್ಲಿ ಸರಿ ಹೋಯ್ತದು. ಅದಕ್ಕೆ ಹೇಳಕತ್ತೀನಿ, ಏನೇ ಆಗಲಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ ಅಷ್ಟೇ. ನೋಡ್ರಿ, ಇಲ್ಲಿ ಗೋಧಿ ಹಿಟ್ಟು ಮಮ್ಮಿ ಕಲಸಿಟ್ಟಾರ. ಇಲ್ಲಿ ಏನೇನೋ ಮಸಾಲ ಇಟ್ಟಾರ್ರಿ. ಇಲ್ಲಿ ಈರುಳ್ಳಿ, ಟೊಮಾಟೊ, ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಾರಿ ಸಣ್ಣಾಗಿ. ಹಾಗೆ ಇಲ್ಲಿ ಆಲೂಗಡ್ಡೆ ಕುದಿಸಿಟ್ಟಾರಿ. ಇವೆಲ್ಲ ಸೇರಿಸಿ ಏನು ಮಾಡ್ತಾರಂತ ಗೊತ್ತಿಲ್ಲರಿ. ಅಲ್ಲಿ ಹೊರಗೆ ಕೂತಾರ, ಏನು ಮಾಡತ್ತಾರಂತ ನೋಡ್ಕೊಂಬರಂಬರ್ರಿ. ಅಲ್ಲಿ ಹೊರಗೆ ಯಾರ್ಯಾರು ಕೂತಾರಂದ್ರಿ, ಸಿದ್ಧಾರ್ಥ, ಮಮ್ಮಿ, ಅಪ್ಪ ಕೂತಾರ ನೋಡ್ರಿ. ಇಲ್ಲಿ 3 ಮಂದಿ ತ್ರಿಮೂರ್ತಿಗಳು. ಇಲ್ಲಿ ನೋಡ್ರಿ, ಇವ ನಮಸ್ಕಾರ ಮಾಡತ್ತಾರ. ಇಲ್ಲಿ ನೋಡ್ರಿ, ಬೆಳ್ಳುಳ್ಳಿ ಅವ್ರು ಸುಲಾತ್ತಾರ. ಇವರು ಕೂತ್ ಮಾತಾಡ್ಲಾತ್ತಾರ. ಏನ್ ಮಾಡತ್ತೀರಿ? ಮಮ್ಮಿ ನೋಡ್ರಿ, ನಾ ವಿಡಿಯೋ ಮಾಡತ್ತೀನಿ. ನಾ ವಿಡಿಯೋ ಮಾಡಕ್ಕೆ ಯಾರು ಬೆಲೆ ಕೊಡವಲ್ರಿ. ನೋಡ್ರಿ, ಇವ್ರು 3 ಮಂದಿ. ನೋಡ್ರಿ, ತಿಮ್ಮಪ್ಪ ಏನೋ ತಂದನ್ರಿ, ಇಲ್ಲಿ ತೋರ್ಸವಲ್ಲ. ತೋರ್ಸು ತಿಮ್ಮಪ್ಪ, ತೋರ್ಸು ಮಮ್ಮಿ, ತೋರ್ಸನ ಮಮ್ಮಿ. ಫೋನ್ ಮಾಡಿ ಮಮ್ಮಿ ತೋರ್ಸನ. ನೋಡ್ರಿ, ತೋರ್ಸವಲ್ರಿ. ನೋಡ್ರಿ ಹೆಂಗ್ ಓಡಾಯಿಸೈತೇನ್ರಿ. ನೋಡ್ರಿ, ಇಲ್ಲಿ ಜಗಳ ಆಡತ್ತಾರ. ತೋರ್ಸಕ್ ಹೊಡ್ತ ನೋಡ ಸಿದ್ಧಾರ್ಥ. ತೋರ್ಸ
ಇವ್ರು ಓಪನ್ ಮಾಡತ್ತರಿ. ಅದೇನು ಓಪನ್ ಇಲ್ಲ. ಗೊತ್ತಿಲ್ರಿ, ನೀವೇ ಓಪನ್ ಮಾಡ್ರಿ. ಕಲರ್ ಮಾಡ್ಸೇನೆ ಏನದಕ್ಕೆ ಹೆಚ್ಚಿಗೆ ಏನು 680 ಏನೋ ಗಿಫ್ಟ್ ತಂದನ್ ಬರ್ರಿ ಏನು ತಂದ ಓಪನ್ ಮಾಡಿ ಅಂಗಳದಾಗ ಕೂತು ಕೆಳಗಿದ್ದೀನಿ. ಜೂಮ್ ಮಾಡ್ಬೇಡ, ಮಾರಿ ಜೂಮ್ ಮಾಡ್ಬಿಡ ಕೈಯಾಕತ್ತಾರ ಎಲ್ಲರೂ. ಏನು ಗಿಫ್ಟ್ ಇದೆ ನನಗೋಸ್ಕರ ಈ ಥರ ನ್ಯೂಸ್ ಪೇಪರಲ್ಲಿ ಗಿಫ್ಟ್ ಪ್ಯಾಕ್ ಮಾಡ್ಕೊಂಡು ನೀವು ಎದ್ರಲ್ಲ ತಂದನ ಒಟ್ಟು ತಂದನ ನೋಡೋಣ ಏನೈತಿ. ಅದ್ರೊಳಗೆ ಇನ್ನೊಂದು ಪೇಪರ್ ಮಾಡಮ್ ಬರ್ರಿ. ಅಲ್ಲ ಏನು ಸಿದ್ಧಾರ್ಥದ ಕಲರ್ ಮಾಡಿಸಿದವಲ್ಲ ಹಿಂಗೆ ಇರಲಿ. ಇದೆಲ್ಲ ಈಗ ಹೋಗ್ಬಿಟ್ಟೈತಿ ಕೂದಲ ನೋಡ್ರಿ. ನೀ ಏನು ಮಾತಾಡ. ತುಳಜಾ ಅಡುಗೆ ಮನೆ ಚಾನಲ್ಗೆ ನಾನೊಂದು DP ಇಟ್ಟಿದ್ದೀನಿ. ಆ DP ಫೋಟೋ ಇದನ್ನು ಡ್ರಾಯಿಂಗ್ ಬಿಡಿಸಿ ಫ್ರೇಮ್ ಹಾಕ್ಸಿ ತೊಗೊಂಡ್ಬಂದಾರೆ. ಬರ್ತಡೇಗೆ ಏನು ಕೊಟ್ಟಿಲ್ಲ ಅದು ಗಿಫ್ಟ್. ಈಗ ಬಂದಲ್ರಿ, ಅದಕ್ಕೆ ಈಗ ಮಾಡಿಸ್ಕೊಂಡ್ಬಂದಲ್ಲಿ. ಇದು ಕವರ್ ಕಿತ್ತೇನು ಗ್ಲಾಸ್ ಕೊಟ್ಟಿದ್ದಕ್ಕೆ ಅಂದ್ರೆ ಹಿಂಗೆ ತಿರ್ಗಿರಲ್ಲ ಸ್ವಲ್ಪ ತಿರ್ಗಾನ ಆಗೈತೆ ನೋಡ್ರಿ. ಗಿಫ್ಟ್ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ ಪರೋಟನ ಮಾಡಾಕತ್ತೀನಿ. ಆಲೂ ಪರೋಟ ಮಾಡತ್ತೀನಿ. ಸಿದ್ಧಾರ್ಥಗೆ ತುಂಬಾ ಇಷ್ಟ ಈ ಪರೋಟ. ಹಾಗಾಗಿ ಮತ್ತೆ ನಾವು ಊರಿಗೆ ಹೋಗ್ತೀವಲ್ಲ, ಊರಿಗೆ ಹೋಗೋ ಟೈಮ್ದಾಗ ಅಲ್ಲಿ ಊರಲ್ಲಿ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲೇ ಇರೋದು 2 ದಿವಸದಲ್ಲಿ ಎಲ್ಲ ಮಾಡಿ ತಿಂದ್ಬಿಡೋಣ ಅಂತೇಳ್ಬಿಟ್ಟು ಇವತ್ತು ಪರೋಟನ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟ್ ಕೂಡ ಆಗಿತ್ತು. ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.